ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಗ್ಲಿಪುರ ಗ್ರಾಮ ಪಂಚಾಯತಿ VRWHS ಜಯಶಂಕರಮೂರ್ತಿ ನಾನು ಮಾತಾಡ್ತಿರೋದು. ದಿನಾಂಕ 21/4/2025 ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಮಾಡಿ ಪಾದಯಾತ್ರೆ ಪ್ರಾರಂಭಿಸಿ ಮೈಸೂರಿಗೆ ಬಂದು ನಾವು 4 ದಿವಸ ಆಯಿತು. ಈ 4 ದಿವಸದಲ್ಲಿ DC ಆಫೀಸ್ ಹತ್ರ 3 ದಿವಸ ಆಯಿತು. 4ನೇ ದಿವಸ ಸ್ಟಾರ್ಟ್ ಆಗಿದೆ. ಈ 3 ದಿವಸ 4 ದಿವಸದಲ್ಲಿ ಉಸ್ತುವಾರಿ ಸಚಿವರಾಗಲಿ, DC ಅವರಾಗಲಿ ಅಥವಾ ಈ ಕ್ಷೇತ್ರದ MLAಗಳಾಗಲಿ, ಮೈಸೂರು ಡಿಸ್ಟಿಕ್ಲಿ ಎಷ್ಟು ಜನ MLAಗಳಿದ್ದಾರೆ, ಒಬ್ಬರಾರು ಕೂಡ ಒಂದು ತೊಟ್ಟು ನೀರು ಕುಡಿದ್ರೆ ನಿಮ್ಮ ಕಷ್ಟ ಏನ ಸುಖ ಏನ ನಿಮ್ಮದು ಯಾವ ರೀತಿ ಏನು ಬೇಡಿಕೆ ಇಟ್ಟಿದ್ರಿ ಅಂತ ಯಾರು ಬಂದು ಒಬ್ರು ಕೇಳಲಿಲ್ಲ. ಇದು ನಮ್ಗೆ ಬಹಳ ಬೇಸರ ಆಗಿದೆ. ನೆನ್ನೆ ಮುಖ್ಯಮಂತ್ರಿಯವ್ರ ಮನೆಗೆ ಹೋಗಿ 4-5 ಜನ ಬೆರಳಿನ ಜನನ ಕರ್ಕೊಂಡೋಗಿ ಮನವಿ ಪತ್ರ ಇಸ್ಕೊಂಡಿದ್ದಾರೆ. ಅವರು ಏನು ಹೇಳಲೇ ಇಲ್ಲ. ನಮಗೆ ಮನವಿ ಪತ್ರ ಇಸ್ಕೊಂಡು ಆಯ್ತಾ ನಿಮ್ಮ ಕನಿಷ್ಠ ವೇತನ ಆಗ್ನಿಲ್ವಾ ಇನ್ವಾ ಅಂತ ಹೇಳಿದ್ರಂತ ಅಷ್ಟೇ. ನಮ್ಗೆ ಬಹಳ ಬೇಜಾರಾಗಿ ಈಗ ಉಗ್ರವಾದ ಹೋರಾಟವನ್ನು ಸ್ಟಾರ್ಟ್ ಮಾಡಬೇಕು, ಮುಖ್ಯಮಂತ್ರಿ ಮನೆಯವನ್ನ ಮುತ್ತಿಗೆ ಹಾಕ್ಬೇಕು ಅಂತ ಹೊರಟಿದ್ದು. ಜಿಲ್ಲಾಡಳಿತ ಅದಕ್ಕೆ ಅವಕಾಶ ಕೊಡಲಿಲ್ಲ. ಆದರೂ ಕೂಡ ನಾವು ಈ DC ಆಫೀಸ್ ಮುಂದ್ಗಡೆ, ಕಚೇರಿ ಮುಂದ್ಗಡೆ ರಸ್ತೆ ತಡೆಯನ್ನ ಮಾಡಿ ಉಗ್ರವಾದ ಹೋರಾಟವನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ಹೋರಾಟಗಾರರೊಬ್ಬರಾದ ಫಕೀರಗೌಡ ಪಾಟೀಲ್ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಕೂಡ ಬಹಳ ಬೇಜಾರಾಗಿದೆ. ಆದ್ರಿಂದ ನಾವು ಈಗ 6 ದಿವಸದಿಂದ ಇಲ್ಲಿ ಇದ್ದೀವಿ. ನಮಗೆ ಒಂದು ಕುಂತ್ಕೊಳ್ಳಕ್ಕೆ ಒಂದು ವ್ಯವಸ್ಥೆ ಸರಿಯಾಗಿಲ್ಲ. ನಾವು ಕುಡಿಯಕ್ಕೆ ನೀರು ವ್ಯವಸ್ಥೆ ಇಲ್ಲ. ಟ್ಯಾಂಕರ್ ನೀರು ತರಿಸ್ತಾರೆ, ಟ್ಯಾಂಕರ್ ನೀರು ಕುಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಒಂದು ಚೊಟ್ಟು ಕುಡಿಯೋ ನೀರು, ಫಿಲ್ಟರ್ ನೀರು ಇಲ್ಲ ಇಲ್ಲಿ. ನಮಗೆ ಹೆಣ್ಮಕ್ಳು ನಾವು ಎಲ್ಲ ಇದ್ದೀರಿ, ಎಲ್ಲ ವಿಕಲಚೇತನರು. ಫಸ್ಟ್ ಫ್ಲೋರಲ್ಲಿ ಬಾತ್ರೂಮ್ ಇದೆ, ಅಲ್ಲಿ ಬಿಡ್ಲಿಲ್ಲ. 2ನೇ ಫ್ಲೋರ್ 3ನೇ ಫ್ಲೋರ್ಗೆ ಹೋಗಿ ಬಾತ್ರೂಮ್ಗೆ ಹೋಗಿದ್ ಬನ್ನಿ ಅಂತ ಹೇಳ್ತಾರೆ. ಅದು ಹೊರಗಡೆಯಿಂದ ಹೋಗ್ಬೇಕು, ಬೀಗ ಹಾಕೊಂಡವ್ರೆ. ಮುಂದ್ಗಡೆ ಎಲ್ಲ ಹಿಂದ್ಗಡೆಯಿಂದ ಕದ್ದು ನಾವು ಒಳಗಡೆಯಿಂದ ಹೋಗಿ ನಾವು ಬಾತ್ರೂಮ್ಗೆ ಹೋಗಿದ್ ಬರ್ತಾ ಇದೀವಿ, ಸ್ನಾನ ಮಾಡ್ತಾ ಇದೀವಿ. ಆದ್ರಿಂದ ಬಹಳ ಬೇಜಾರಾಗಿದೆ. ಇದನ್ನ ಆಡಳಿತ ಸರ್ಕಾರ ನಮ್ಮ ವಿಕಲಚೇತನ ಕಂಡ್ರೆ ಬಹಳ ಕನಿಷ್ಠ ಆಗಿ ಕಾಣ್ತಾ ಇದೆ. ಇದು ಕಟ್ಟ ಕಡೆಯ ಜನಾಂಗಕ್ಕೆ ಮಾಡಿದಂತ ಬಹಳ ಅನ್ಯಾಯ. ಇದನ್ನ ಖಂಡಿಸಿ ನಾವು ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದೀವಿ. ನಮ್ಮ ವಿಕಲಚೇತನ URW ಒಕ್ಕೂಟದ ಪರವಾಗಿ ನಾವೆಲ್ಲ VRWಗಳು 6,800 ಚಿಲ್ಲರೆ ಜನಗಳಿದ್ದೀವಿ. ಇಷ್ಟು ಜನಕ್ಕೂ ಕೂಡ ಬರೀ ಕೇವಲ 9,000 ಸಂಬಳ ಅಂದ್ರೆ ದಿನಕ್ಕೆ 300 ರೂಪಾಯಿ ಬೀಳ್ತದೆ. ಕನಿಷ್ಠ ವೇತನ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ ಇವರು. ಒಬ್ಬ MGNREG ಕೂಲಿಗಾರರಿಗೆ 400 ರೂಪಾಯಿ ಕೊಡ್ತಾವ್ರೆ ದಿನಕ್ಕೆ. 1 ಗಂಟೆ 2 ಗಂಟೆ ಅಥವಾ 3 ಗಂಟೆ ಟೈಮ್ ಕೂಲಿಗೆ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಕೈ ಕಾಲಿರೋ ಚೆನ್ನಾಗಿರೋರು ಅವ್ರಿಗೆ 400 ರೂಪಾಯಿ ಕೆಲಸಕ್ಕೆ ಕೊಡ್ತಾವ್ರೆ ಗೌರ್ಮೆಂಟ್ ಇಂದ. ನಮ್ಗೆ ಬರೀ 300 ರೂಪಾಯಿ ಕೊಡ್ತಾ ಇದಾರೆ. ಬೆಳಿಗ್ಗೆ 10 ಗಂಟೆಗೆ ಹಾಜರಾತಿ ಹಾಕ್ಬೇಕು, ತಿರ್ಗಾ ಸಾಯಂಕಾಲ 5 ಗಂಟೆಗೆ ಹಾಜರಾತಿ ಹಾಕ್ಬೇಕು. VRW ಫೀಲ್ಡ್ಗೆ ಹೋಗ್ಬೇಕು, ಫೀಲ್ಡ್ಗೆ ಹೋಗಿ ಎಲ್ಲಿಗೆ ಹೋಗಿ ಬನ್ನಿ, ಹಾಜರಾತಿ ಕೊಡಿ ಡೈಲಿ. ನೀವು 1 ದಿವಸ ಹಾಜರಾತಿ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಸಂಬಳ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ MLAಗಳು, MPಗಳು, ಸಚಿವರುಗಳು ಎಲ್ರೂ 1 ಸಂಬಳ ಇದ್ದನ್ನ ಡಬಲ್ ಸಂಬಳ ಹೆಚ್ಚಿಸ್ಕೊಂಡು ಈ ಸಾರಿ ಬಜೆಟ್ ನಲ್ಲಿ ಭಾರಿ ಇದ್ ಮಾಡಿದ್ದಾರೆ. ನಮ್ಗೆ 1 ರೂಪಾಯಿ ಬಜೆಟ್ ನಲ್ಲಿ ವಿಕಲಚೇತನರಿಗೆ 1 ರೂಪಾಯಿ 100 ರೂಪಾಯಿ ಕೂಡ ಮಾಸಾಸನ ಹೆಚ್ಚಿಸ್ಲಿಲ್ಲ. ಅಥವಾ ನಮ್ಮ ವಿಕಲಚೇತನ ಹೋರಾಟಗಾರರಂತ ನಮ್ಮಂತ ಪಂಚಾಯತಿಗೊಬ್ರು ಇರ್ತಕ್ಕಂಥ ಅವ್ರಿಗೆ 1,000 ರೂಪಾಯಿ 500 ರೂಪಾಯಿ ಹೆಚ್ಚಿಸ್ಲಿಲ್ಲ. ಕನಿಷ್ಠ ವೇತನ ಮಾಡಿ ಅಂದ್ರೆ ನಮಗ್ ಮಾಡ್ದೇನೆ ಹೊಟ್ಟವರಿಸ್ತಾ ಇದ್ದಾರೆ. 6 ದಿನದಿಂದ ನಮ್ ಕಷ್ಟ ಏನ ಸುಖ ಏನ ಅಂತ ಕೇಳಕ್ಕೆ ಉಸ್ತುವಾರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ SC ಮಾದೇವಪ್ಪನವರು 6 ದಿವಸದಿಂದ 1 ದಿವಸನಾರು ಓದ್ಲಿಲ್ಲ. ಇಲ್ಲೇ ಇದೆ ಅವ್ರದ್ದು ರೂಮು. ಅವ್ರಿಗೊಂದು ರೂಮ್, ಉಸ್ತುವಾರಿ ಸಚಿವರಿಗೆ ಒಂದು ರೂಮ್ ಕಾಲಿಟ್ಟವ್ರೆ. 6 ದಿವಸದಿಂದ ವಿಕಲಚೇತನರವ್ರೆ. ಅವ್ರ ಕಷ್ಟ ಏನ್ ಸುಖ ಏನ್ ಕೇಳೋ ಅಂತ 1 ದಿವಸ ಬರ್ಲಿಲ್ಲ. ಇದೇ ಮೈಸೂರು MLAಗಳು, ಈ ಕ್ಷೇತ್ರದ MLA ಕೂಡ ಒಬ್ರು ಬರ್ಲಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರು ಬಂದು ನಮ್ಮ ಪರವಾಗಿ ಹೋರಾಟ ಮಾಡಿದ್ದಾರೆ. ಹಾಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆಯವರು ಬಂದು ನೆನ್ನೆ ಮೆಮೊರಾಂಡಮ್ ಹೋಗಿದ್ದಾರೆ. ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಇದೇ ರೀತಿ ಇವರು ಸೈಲೆಂಟ್ ಆಗಿದ್ರೆ ಇನ್ನು ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಿ ಮೈಸೂರು ಸರ್ಕಲ್ನೇ ನಾವು ಬಂದ್ ಮಾಡಿ ನಾವು ಉಗ್ರವಾದ ಹೋರಾಟ ಮಾಡಿ ನಮ್ಗೆ ಸಿಹಿ ಸುದ್ದಿ ಕನಿಷ್ಠ ವೇತನ ಆಯ್ತು ನಿಮ್ಗೆ ಓಡಿ ಅಂತ ಹೇಳಕ್ ತನಕ ನಾವು ಓಡೋದಿಲ್ಲ. ಇನ್ನು ವಾರ ಆಗ್ಲಿ, 15 ದಿನ ಆಗ್ಲಿ, 1 ತಿಂಗಳಾಗ್ಲಿ ನಾವು ಇಲ್ಲೇ ಇದ್ದು ಇದೇ ರೀತಿ ಉಪವಾಸ ಇದ್ದು ನಾವು ಹೋರಾಟವನ್ನು ಯಶಸ್ವಿಗೊಳಿಸ್ತೀವಿ. ಮೇಟಿಯವ್ರ ನೇತೃತ್ವದಲ್ಲಿ, ಕೃಷ್ಣಪ್ಪ ಅವ್ರ ನೇತೃತ್ವದಲ್ಲಿ ನಮ್ಮ ಎಲ್ಲ MRW URW ಎಲ್ಲ ರಾಜ್ಯದ ಎಲ್ಲ MRW URW ಒಕ್ಕೂಟದಿಂದ ಈ ಮಾನ್ಯಮನ್ನ ಹೇಳ್ತಾ ಇದೀನಿ. ಎಲ್ಲರೂ ಕೂಡ ಬಂದು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು 1 ವಾರ ಆಗ್ಲಿ ಅದು ಕನಿಷ್ಠ ವೇತನ ಆಯ್ತು
ನಿಮ್ಗೆ ಹೊರಡಿ ಅಂತ ಹೇಳಿ ನಮ್ಗೆ ಆರ್ಡರ್ ಕಾಪಿ ಕೊಡೋ ತನಕ ನಾವು ಇಲ್ಲೇ ಇದ್ದು ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳ್ತಾ ಈ ಮಾತನ್ನ ಆಡಲು ಅವಕಾಶ ಕೊಟ್ಟದ್ದು ತಮ್ಮೆಲ್ಲರಿಗೂ ಹೊಂದಿಸಿ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಜಯಶೇಖರ ಮೂರ್ತಿ ಅಂತ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಾಗ್ಲಿಪುರ ಗ್ರಾಮ ಪಂಚಾಯತಿ VRW. ನಾವು ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರು ತಾಲೂಕು VRW ಆಗಿ ಕೆಲಸ ಮಾಡ್ತಾ ಇರೋದು. ಇದುವರೆಗೂ 5 ದಿನ ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ ಮಾಡ್ಕೊಂಡ್ಬಂದು ಇದುವರೆಗೂ ಉಪವಾಸ ಇದ್ದು ಗಂಡ ಮಕ್ಳು ಮನೆ ಎಲ್ಲದನ್ನು ಬಿಟ್ಟು ಇವ್ರು ಕೂಡ ಸಂಬಳದಲ್ಲಿ ನಮಗೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಪ್ರತಿ ಸಲನು ಎಲ್ಲ ಕಡೆನೂ ಹೋರಾಟ ಮಾಡಿ ಆದ್ರೂ ಕೂಡ ಯಾರೂ ಕೂಡ ಇಲ್ಲಿ ಇಷ್ಟೊಂದು ದೊಡ್ಡ ಮೈಸೂರು ನಗರದಲ್ಲಿ ಯಾರೂ ಕೂಡ ಒಬ್ರು ಮಿನಿಸ್ಟರ್ ಗತಿ ಇಲ್ಲ ಅಂತಂದ್ರೆ, ನಮ್ಮ ಅಂಗವಿಕಲರದ ಕೂಗನ್ನ ಕೇಳ್ತಾ ಇಲ್ಲ ಅಂತಂದ್ರೆ ಅವರು ಈ ಕೆಲಸದ ಇದಕ್ಕೆ ರಾಜಕೀಯದಲ್ಲಿ ಇರೋದಕ್ಕೆ ನಾಲಾಯಕ್ಕು. ಅವರಿಂದ ನಾವು ನಿಜವಾಗ್ಲೂ ಅವ್ರ ಹೆಂಡತಿ ಮಕ್ಕಳಿಗೆ ಅಥವಾ ಅವ್ರಿಗೆ ಯಾರಿಗಾರು ಇಂಥ ಕಷ್ಟ ಬಂದಿದ್ರೆ ಅವರಿಗೆ ಅದ್ರ ಬಗ್ಗೆ ಅರಿವಿರೋದು, ಕನಿಕರ ಇರೋದು. ಅದಕ್ಕೋಸ್ಕರ ನಾನು ದಯವಿಟ್ಟು ಹೇಳ್ತಾ ಇರೋದು, ಇದುವರೆಗೂ ಮಾಡಿದ್ದು ಇವೆ, ಇನ್ನು ಮುಂದೆ ಕೂಡ ಯಾರು ಈ 3 ಗಂಟೆ ಒಳಗಡೆ ಯಾವ್ದೇ ಮಿನಿಸ್ಟರ್ ಆಗ್ಲಿ ಬಂದು ನಮ್ ಬಗ್ಗೆ ವಿಚಾರಣೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಕೂಡ ಸಾಮೂಹಿಕವಾಗಿ ಏನ್ ಮಾಡ್ಕೊಂತೀವಿ ಆತ್ಮಹತ್ಯೆ ಮಾಡ್ಕೊಳಕ್ ನೇರವಾಣೆ ಸರ್ಕಾರದೇ ಆಗಿರುತ್ತೆ. ಯಾರು ಕೂಡ ಇದನ್ನ ತಪ್ಸಕ್ ಸಾಧ್ಯ ಇಲ್ಲ. 3 ಗಂಟೆ ತನಕ ಅವರ ಅಧಿಕಾರಿಗಳು ಹೇಳಿದ್ದಾರೆ ಕರೆಸ್ತೀವಿ ಅಂತ. ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ. ಇನ್ನು ಮುಂದೆ ಇದಕ್ಕಿಂತ ಉಗ್ರವಾದ ಹೋರಾಟವನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಪ್ರಾಣ ತ್ಯಾಗ ಮಾಡಕ್ಕೂ ಕೂಡ ರೆಡಿ ಇದೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದೀವಿ. ಏನೇ ಒಂದು ಇಲ್ಲಿ ಯಾವುದೇ ಒಂದು ಅನಾಹುತ ಆದ್ರೂ ಕೂಡ ನೇರವಾಗಿ ಸರ್ಕಾರನೇ ಹೊಣೆಯಾಗಿರುತ್ತೆ. ಇದನ್ನ ಮನಗಂಡು ಬಂದು ಅವರು ಒಂದು ರಾಜಕೀಯದಲ್ಲಿ ಇದ್ದು ನಮಗೆ ಒಂದು ಒಳ್ಳೇದನ್ನ ಬಯಸ್ತಾರೆ, ಮಾಡ್ಕೊಡ್ತಾರೆ ಅಂತ ವೇಟ್ ಮಾಡ್ತಿದೀವಿ. ಇದ್ರ ಮುಂದೆ ಆಗ ಅನಾಹುತಗಳಿಗೆ ಸರ್ಕಾರನೇ ನೇರ ಹೊಣೆಯಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ, ನಾನು ಉತ್ತರ ಕನ್ನಡ ಜಿಲ್ಲೆಯಿಂದ ಯಲ್ಲಾಪುರ ತಾಲೂಕಿನ ಕುಂದರ್ಗಿ ಪಂಚಾಯತಿಯಲ್ಲಿ VRW ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನೊಬ್ಬ ಡಿಗ್ರಿ ಹೋಲ್ಡರ್ ಆಗಿ 9,000 ರೂಪಾಯಿಗೆ ಈಗಿನ ಕಾಲದಲ್ಲಿ ದುಡಿತಾ ಇದ್ದೀನಿ. ಈಗೊಂದು NREG ಒಂದು ಕೆಲ್ಸಕ್ಕೆ ಸಹಿತ 370 ರೂಪಾಯಿ 80 ರೂಪಾಯಿ ವೇತನ ಮಾಡಿದ್ದಾರೆ. ನಮಗೆ ನಾಯಿಗಿಂತ ಕಡೆಯಾಗಿ ವೇತನವನ್ನ ಕೊಡ್ತಾರೆ. 2007-8ರಿಂದ ಇಡೀ ದೇಶದಲ್ಲಿ ಮಾದರಿಯಾಗಿ ಅಂಗವಿಕಲರ ಕಲ್ಯಾಣ ಯೋಜನೆ ಅಂತ ಮಾಡಿದ್ದಾರೆ. ನಾವು ತುಂಬಾ ಹೆಮ್ಮೆ ಪಟ್ಟಿದ್ವಿ. ಏನೋ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮಾದರಿಯಾಗಿ ಏನೋ ಒಂದು ಬಾರಿ ದೊಡ್ಡ ನಮ್ಗೆ ಇದು ಮಾಡ್ತಾರೆ, ಎಲ್ಲ ಅಂಗವಿಕಲರು ಸಬಲೀಕರಣ ಆಗುತ್ತೆ ಏನೋ ಅಂತ ತಿಳ್ಕೊಂಡಿದ್ವಿ. ಇವರು ನೋಡ್ರೆ ನಮ್ಮ ನಾಯಿಗಿಂತ ಕಡೆಯಾಗಿ ಯಾವ ಒಂದು ಕೂಲಿ ಕೆಲಸಕ್ಕೆ ಹೋಗ ಒಂದು ಇಟ್ಟಿಗೆ ಹೊತ್ತರು ಅವನಿಗೆ 1,000 ರೂಪಾಯಿ ಸಂಬಳ ಕೊಡ್ತಾರೆ. ಇಲ್ಲಿ ಯಾವುದಕ್ಕೂ ಪ್ರಯೋಜನ ಬರದೇ ಇದ್ದಂತದ್ದು ಮಾಡಿದ್ದಾರೆ. ಈಗ ಈ 17 ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡಿದ್ರು ಯಾವುದೇ ಕಿಮ್ಮತ್ತಿಲ್ಲ. ಈಗ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಈಗ ಒಂದು 21ನೇ ತಾರೀಕಿಂದ ಏನು ನಮ್ಗೆ 20ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ರು. ಏನಂತ ನಿಮ್ಮನ್ನ ಕನಿಷ್ಠ ವೇತನಕ್ಕೆ ಒಳಪಡಿಸ್ತೀವಿ, ನಿಮ್ಗೆ ಒಳ್ಳೇದ್ ಮಾಡ್ತೀವಿ, ನಿಮ್ಗೆ ಪರ್ಮನೆಂಟ್ ಮಾಡ್ತೀವಿ, ಎಲ್ಲದೂ ಆಯ್ತು. ಈ 1 ವರ್ಷದಲ್ಲಿ ನಾವು ಸುಮಾರು 6-7 ಪ್ರತಿಭಟನೆಗೆ ಹೋಗಿದೀವಿ ಸರ್. ಎಲ್ಲಾ ಸಲನು ಹಿಂಗೆ ಭರವಸೆ ಕೊಡೋದು, 4 ದಿನ ತಡೀರಿ, 15 ದಿನ ತಡೀರಿ, 20 ದಿನ ತಡೀರಿ, ಇಂಥದ್ದೇ ಆಗಿದೆ. ನಾವು ಕಾದು ಈಗ ಸುಸ್ತಾಗ್ಬಿಟ್ಟಿದೀವಿ. ಈಗ ಏನಿಲ್ಲ, ಈಗ ಏನಿದ್ರು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ಬೇಕು, ಏನಾಗ್ತದೆ ಅದನ್ನ ನೋಡ್ಬೇಕು. ಎಷ್ಟು ಜನರ ಪ್ರಾಣ ಹೋದ್ರು ಪರವಾಗಿಲ್ಲ, ಎಲ್ಲಾ ವಿಕಲಚೇತನರಿಗೂ ನ್ಯಾಯ ಸಿಗ್ಬೇಕು. ಇಂಥದೊಂದು ನಡೆದಿದೆ ಅಂತ ಇಡೀ ದೇಶದಲ್ಲಿ ಸುದ್ದಿ ಆಗ್ಬೇಕು. ಈ ನಮ್ಮ ಅಂಗವಿಕಲರಿಗೆ ನ್ಯಾಯ ಸಿಗ್ಬೇಕು. ಮತ್ತೀಗ ನೋಡಿ, ನಮ್ಮಂತವ್ರು ಎಷ್ಟೋ ಜನ ಇದಾರೆ ಇಲ್ಲಿ ಡಿಗ್ರಿ ಮಾಡ್ಕೊಂಡು ಇಲ್ಲಿ 300 ರೂಪಾಯಿ ದಿನಕ್ಕೆ ಯಾರು ದುಡಿಲಿಕ್ಕೆ ಬರ್ತಾರೆ ಸರ್? ಈಗ ಇಡೀ ವಿಕಲಚೇತನರ ಮನೆಗಳಿಗೆ ಭೇಟಿ ಮಾಡ್ಬೇಕು ಸರ್. ನಾವು ಏನು ಇಲೆಕ್ಷನ್ ಬಂದ್ರೆ ಇಲೆಕ್ಷನ್ ಡ್ಯೂಟಿ ಮಾಡ್ಬೇಕು, ಹಗಲು ರಾತ್ರಿ ತಾಸಿಗೊಂದ್ಸಲ ರಿಪೋರ್ಟ್ ಕೇಳ್ತಾರೆ ನಮ್ಗೆ. ತಾಸಿಗೊಂದ್ಸಲ ಎಷ್ಟ್ ಜನ ವೋಟ್ ಹಾಕಿದ್ದಾರೆ, ಹಿರಿಯ ನಾಗರಿಕರು ಎಷ್ಟ್ ಜನ ವೋಟ್ ಹಾಕಿದ್ದಾರೆ, ಎಲ್ಲದನ್ನು ರಿಪೋರ್ಟ್ ತಾಸಿಗೊಂದ್ಸಲ ಕಳಿಸ್ಬೇಕು. ನಾವು ಯಾವ್ದೇ 1 ಲಕ್ಷ ರೂಪಾಯಿ ಸ್ಯಾಲ್ರಿ ತಗೊಳ್ಳೋನಿಗೆ ಅಟೆಂಡೆನ್ಸಿಗೆ ತಂಬಿಲ್ಲ. ನಮ್ಗಿಲ್ಲಿ ಬೆಳಗ್ಗೆ 9 ಗಂಟೆಗೆ ಹೋಗಿ ತಂಬ ಹಾಕಿದ್ರೆ ಸಂಜೆ 5:30 ತನಕ ಕೆಲಸ ಮಾಡ್ಬೇಕು. ಮಧ್ಯದಲ್ಲಿ ಫೀಲ್ಡಿಗೆ 8 ಸಲ ಓದಿ ಕೇಳ್ತಾರೆ, ಫೀಲ್ಡಿಗೆ ಹೋಗಿದ್ದನ್ ರಿಪೋರ್ಟ್ ಅಲ್ಲಿ ಬರೀಬೇಕು. 9,000 ರೂಪಾಯಿ ಯಾರು ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಾರೆ? ಸಿದ್ದರಾಮಯ್ಯನವ್ರೆ, ನೀವು ಮನುಷ್ಯತ್ವ ಇದ್ರೆ ಇಷ್ಟು ಜನರ ಒಂದು ಬೇಡಿಕೆಯನ್ನ ಕೇಳಿ ಒಂದ್ ಸಲ ನೀವು ಕರುಣೆ ತೋರಿಸಿ ನಿಮ್ಮ ಸರ್ಕಾರದಿಂದ ಒಂದು ಒಳ್ಳೆ ನಮ್ಗೆ ಕನಿಷ್ಠ ವೇತನ ಕಾಯಮಾತಿ ಮಾಡಿಕೊಟ್ಟು ನೀವು ಕಾಪಾಡಬೇಕು. ನಿಮ್ಮ ಮೇಲಿನ ಭರವಸೆ, ನೀವು ಬರೀ ಗ್ಯಾರಂಟಿ ಅಂತೀರಿ ಸರ್. ಗ್ಯಾರಂಟಿ ಯಾವನ್ ಕೇಳ್ದವನು? ನಿಮ್ಗೆ ಯಾರು ಗ್ಯಾರಂಟಿ ಕೊಡ್ಲಿಕ್ಕೆ ಕೇಳ್ದವ್ರು? ನಿಮ್ಮ ಸರ್ಕಾರ ನಿಮ್ಮ ಅಧಿಕಾರಕ್ಕೆ ಬರ್ಲಿಕ್ಕೆ ನೀವು ಬೇಕಾದ ಗ್ಯಾರಂಟಿ ಕೊಡ್ತೀರಿ. ಸರ್ಕಾರದ ದುಡ್ಡು ನೀವೇನು, ನಾ ಮುಖ್ಯಮಂತ್ರಿ ಆದ್ರೂ ಕೊಡ್ತೀನಿ ಗ್ಯಾರಂಟಿ. ನೀವು ಬರ್ಲಿಕ್ಕೆ ನೀವೇನು ಗ್ಯಾರಂಟಿ ಕೊಡೋದು? ಜನರ ದುಡ್ಡೇ ತಗೊಂಡು ಜನರಿಗೆ ಕೊಡ್ಲಿಕ್ಕೆ ನೀವೇ ಬರ್ಬೇಕೇನೋ ಅಧಿಕಾರಕ್ಕೆ? ನಮ್ಗೆ ಅದೆಲ್ಲ ಸಂಬಂಧ ಇಲ್ಲ. ಈಗ ನಾವು ಏನ್ ಬೇಕಾದ್ರೂ ಆಗ್ಲಿ, ಸತ್ರು ಅಡ್ಡಿಲ್ಲ, ಏನಾದ್ರೂ ಆಗ್ಲಿ, ಇನ್ನೂ 10 ದಿನ ಪ್ರತಿಭಟನೆ ಆದ್ರೂ ತೊಂದ್ರೆ ಇಲ್ಲ, ನಾವ್ ಇಲ್ಲೇ ಸಾಯ್ತೀವಿ. ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಿವಿ. ಅದ್ ಏನೇ ಇದ್ರು ಬಂದ್ರು ನೋಡ್ಕೊಳ್ತೀವಿ. ಕಾಯಮಾತಿ ಆಗ ತನಕ ಹೋಗೋದಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಅಂಬಾಜಿ ಮೇಟಿ ಅವರು ಎಲ್ಲರೂ ನಮ್ಗೆ ಸಪೋರ್ಟ್ ಇದ್ದಾರೆ. ಅದು ಮೈಸೂರು ಜಿಲ್ಲೆ ಅಂದ್ರೆ ನನಗೆ ಭಾರಿ ಬೇಜಾರಾಯ್ತು. ಅಂದ್ರೆ ನಾವ್ ಎಷ್ಟೇ ಜಿಲ್ಲೆಗೆ ಹೋದ್ರು ಎಲ್ಲಾ ಶಾಸಕರು ಸಂಸದರು ಬಂದು ನಮ್ಮನ್ನ ಮಾತಾಡ್ಸ್ತಿದ್ರು.
ಇಂತ ಮೈಸೂರು ಜಿಲ್ಲೆ ಅಂದ್ರೆ ನಾನು ಏನೋ ರಾಜಧಾನಿ ಭಾರಿ ದೊಡ್ಡ ಏನೋ ಭಾರಿ ತಿಳ್ಕೊಂಡಿದ್ದೆ, ನಮ್ದು ಸಾಂಸ್ಕೃತಿಕ ಜಿಲ್ಲೆ ಅಂತ. ಒಂದೇ ಒಂದು ಶಾಸಕರಿಗೆ ಮಾನ ಮರ್ಯಾದೆ ಇಲ್ವಾ ಇಲ್ಲಿ? ಒಂದೇ ಒಂದು ಶಾಸಕರಿಗೆ ಒಂದು ಕಿಂಚಿತ್ತು ಮಾನವೀಯತೆ ಇಲ್ವಾ ಇಲ್ಲಿ? ಒಬ್ಬ ಮನ್ಸತ್ವ ಇದ್ಲೆ ಒಬ್ರು ಇಲ್ಲಿ ಮಾತಾಡ್ಸ್ಲಿಕ್ಕೆ ಬರ್ಲಿಲ್ಲ ಇಲ್ಲಿ. ನಮಗಿಲ್ಲಿ ಏನೋ ಮೂಲ ಸೌಕರ್ಯ ಯಾವ್ದು ಸುಡ್ಗಾಡ್ ಶುಂಠಿನೂ ಬೇಡ, ಅವ್ರೊಂದ್ ನೀರು ಕೊಡೋದ್ ಬೇಡ, ನಾವ್ ಇಲ್ಲೇ ಸಾಯ್ತೀವಿ. ನಮಗ್ ಕನಿಷ್ಠ ವೇತನ ಪರ್ಮನೆಂಟ್ ಮಾಡ್ಕೊಡ್ಬೇಕು. ಇಲ್ಲಿ ಶೌಚಾಲಯಕ್ಕೆ ಇಲ್ಲಿ ಊಟಕ್ಕೆ ನಾವು ಬರ್ಲಿಲ್ಲ, ಇಲ್ಲಿ ನಾವ್ ಹೆಂಗೋ ಮಾಡ್ಕೋತೀವಿ. ನಮಗ್ ಏನು ಕನಿಷ್ಠ ವೇತನ ಕಾಯಮಾತಿ ಕೊಡ್ಲೇಬೇಕು. ಅದಕ್ಕೆ ನಾವು ಶತಸಿದ್ಧ, ಏನ್ ಪ್ರಾಣ ಹೋದ್ರೂ ಬಿಡೋದಿಲ್ಲ. ಮುಖ್ಯಮಂತ್ರಿಗಳೇ, ನಾವು 21ನೇ ತಾರೀಕಿಂದ ನಾವು ಕಾಲ್ನಡಿಗೆನಲ್ಲಿ ಬಂದು ನಮ್ಮ ಒಂದು ಪಾಠ ಕೇಳೋರಿಲ್ಲ, ಯಾರು ಇಲ್ಲ, ಏನೂ ಇಲ್ಲ. ನೀವು ದಯವಿಟ್ಟು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ಗೌರವಧನ ಮಾಡ್ತೀವಿ, ಗೌರವಧನ ಹೆಚ್ಚಳ ಮಾಡ್ತೀವಿ, ನಿಮಗೆ ಕಾಯ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಿ. ಆ ಭರವಸೆನ ನೀವು ಮರ್ತಿದ್ದೀರಾ. ನಾವು ಇಲ್ಲಿ 60 ಜನ ಏನಿದ್ದೀವಿ, VRW, MRW, URWಗಳು, ಅವರ ಸಮ್ಮುಖದಲ್ಲಿ 35 ಲಕ್ಷಕ್ಕೂ ಹೆಚ್ಚು ಜನ ವಿಕಲಚೇತನಗಳನ್ನ ಸೇವೆಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ನಿಮ್ಮ ಸರ್ಕಾರದಿಂದ ಬಂದಂಥ ಸವಲತ್ತುಗಳನ್ನ ಅವ್ರ ಮನೆ ಮನೆಗೆ ತಲುಪಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾನೆ ಬರ್ತಾ ಇದ್ದೀವಿ. ಆದರೆ ನೀವೊಂದು ಅರ್ಥ ಮಾಡ್ಕೋಬೇಕು, 35 ಲಕ್ಷ ಜನಸಂಖ್ಯೆ ಏನಿದೆ, ಅವ್ರ ಮನೆಯಲ್ಲಿ ಒಂದೊಂದು ಕುಟುಂಬದಲ್ಲಿ 3 ಓಟುಗಳು ಅಂತಂದ್ರೂ 1 ಕೋಟಿ ಓಟು ನಮ್ಗಾಗುತ್ತೆ. 1 ಕೋಟಿ ಓಟು ನಿಮಗೆ ಬೇಕು, ನಾವು ಬೇಡವಾ? ವಿಕಲಚೇತನರಾಗಿ ಅಂಗವಿಕಲರಾಗಿ ಹುಟ್ಟಿದ್ದೆ ನಾವು ತಪ್ಪ? ನಾವು ಏನಿದ್ದೀವಿ 1 ಕೋಟಿ ಮತದಾನ, ಒಂದು ಸರ್ಕಾರನ ಮೇಲೂ ಎತ್ತಬಹುದು, ಒಂದು ಸರ್ಕಾರನ ಕೆಳಗೂ ಇಳಿಸ್ಬೋದು ಅಂತ ಅನ್ನೋದು ನಿಮಗೆ ಮನವರಿಕೆ ಮಾಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಇದು ಏನಿದೆ, ನಾವು ಏನು ಜೀವನಾಂಶ ಕಟ್ಕೊಳ್ಳೋಕೆ ಏನು ಕೇಳ್ತಾ ಇದ್ದೀವಿ, ಅದನ್ನ ದಯವಿಟ್ಟು ನೀವು ಮಾಡ್ಕೊಡಿ. ನೀವು ಮಾಡಿಕೊಟ್ರೆ ನಾಳೆ ದಿನ ನೀವು ರಾಜಕೀಯ ನಿವೃತ್ತಿ ಹೊಂದ್ಬೋದು, ಇನ್ನೊಂದು ಆಗ್ಬೋದು. ಆದರೆ ನಮ್ಮ ಒಂದು ವಿಕಲಚೇತನರು VRW, MRW ಏನಿದ್ದಾರೆ, ನಿಮ್ಮ ಫೋಟೋ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಹಿಂದೆ ಬಂಗಾರಪ್ಪನವರು KSRTC ಇಳಿಯುವಂತ ಸಂದರ್ಭದಲ್ಲಿ ಏನು ಅವ್ರಿಗೆ ಕಾಯಂ ಮಾಡಿ ಕಳ್ಸೋದು, ಅವ್ರು ಇವತ್ತು ಏನು ಫೋಟೋ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಡ್ರೈವರ್ ಫಂಡ್ ಕಂಡಕ್ಟರ್ಗಳು, ಅದೇ ರೀತಿ ನಾವು ನಿಮ್ಮ ಫೋಟೋ ಮಾಡಿಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳ್ತಾ, ನಿಮಗೆ ಒಂದು ನಮ್ಮ ಎಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನ ತಲುಪಿಸ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ನಾವು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಹಳ್ಳಿಮಾರಹಳ್ಳಿ ಗ್ರಾಮ ಪಂಚಾಯತಿಯಿಂದ ಬಂದೀವಿ. 21ನೇ ತಾರೀಕು ಬಂದವರು ಇವತ್ತು ಹೆಂಡತಿ ಮಕ್ಕಳು ಮುಖ ಸಹ ನಾವು ನೋಡ್ಲಿಲ್ಲ. ಯಾಕೆ ಅಂತಂದ್ರೆ ಇವತ್ತು ನಾವು ಸುಮಾರು 15-16 ವರ್ಷದಿಂದನೂ ಕೆಲಸ ಮಾಡ್ಕೊಂಡು ಇವತ್ತೇನು 300 ರೂಪಾಯಿಗೆ ದುಡಿತಾ ಇದ್ದೀವಿ. ಆ 300 ರೂಪಾಯಿಗೆ ಮನೆಗೆ ಬೇಳೆ ತಗೊಂಡು ಹೋಗಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿಲಿ ನಾವಿದ್ದೀವಿ. ಇವತ್ತು ನೀವು ಸಂವಿಧಾನ 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 ಅಂತ ಹೇಳ್ತಾ ಇದ್ದೀರಿ. ಆ ಸಂವಿಧಾನಾತ್ಮಕವಾಗಿ ನಮ್ಮನ್ನ ಹೇಗೆ ಗುರ್ತಿಸ್ತಾ ಇದ್ದೀರಾ? ಸಂವಿಧಾನ ನಮ್ಮನ್ನ ಗುರ್ತಿಸ್ಬೇಡಿ ಅಂತ ಹೇಳಿದತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ? ಪ್ರತಿಯೊಬ್ಬರು ವ್ಯಕ್ತಿಯೂ ಕೂಡ ಈ ಒಂದು ಸಮಾನತೆಯಲ್ಲಿ ಸಮಾನರು ಅಂತ ಹೇಳಿದ್ದಾರೆ. ಆದ್ರೆ ನೀವು ನಮ್ಮನ್ನ ಸಮಾನತೆಯಾಗಿ ಕಾಣ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವತ್ ನೀವೇನ್ ಹೇಳಿದಿರಿ, ಇಲ್ಲೊಂದು ಏನು ಸಂವಿಧಾನದ ಒಂದು ಸ್ತೋತ್ರವನ್ನ ಹಾಕಿದಿರಿ. ಆ ಸ್ತೋತ್ರಕ್ಕೆ ನೀವೇನಾದ್ರೂ ಬೆಲೆ ಕೊಡೋದೇ ಆದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಮತ್ತೆ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳೇ ಮತ್ತು ಎಲ್ಲ ನನ್ನ ಜನಪ್ರತಿನಿಧಿಗಳೇ, ಸಂವಿಧಾನಾತ್ಮಕವಾಗಿ ಜನಗಳಿಂದ ಓಟ್ ತಕೊಂಡು ನೀವು ಇವತ್ತು ಮುಖ್ಯಮಂತ್ರಿಗಳಾಗಿದ್ದೀರಿ, MLA-ಗಳಾಗಿದ್ದೀರಿ, ಮತ್ತೆ ಇತರೆ ಜನಪ್ರತಿನಿಧಿಗಳಾಗಿದ್ದೀರಿ. ಆ ಒಂದು ಸ್ತೋತ್ರಕ್ಕೆ ಏನಾದ್ರೂ ಬೆಲೆ ಕೊಡೋದೇ ಆದ್ರೆ, ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಮತಕ್ಕೆ ಬೆಲೆ ಕೊಡೋದೇ ಆದ್ರೆ, ನೀವು ಖಂಡಿತ ನಮ್ಮ ವಿಕಲಚೇತನರ ಗೋಳನ್ನ ಕೇಳ್ತೀರಿ. ಇವತ್ತು ಎಲ್ರು ಸಮಾನತೆಯಿಂದ ನೋಡೋದ್ ಬಿಟ್ಬಿಟ್ಟು ನಮ್ಮ ವಿಕಲಚೇತನರನ್ನ ತಾರತಮ್ಯ ಮಾಡಿ ಇವತ್ತು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ಮೂಲೆ ಗುಂಪನ್ನ ಮಾಡ್ತಾ ಇದ್ದೀರಿ. ಜೊತೆಗೆ ಇವತ್ತು 2016 ಕಾನೂನು ಏನ್ ಹೇಳುತ್ತೆ, 2016 ಕಾನೂನು ಹೇಳುತ್ತೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಹೇಗೆ ಸಹಿ ಮಾಡಿದೀರಿ, ನಾವು ಅಂಗವಿಕಲರನ್ನ ಸಮಾನವಾಗಿ ಕಾಣ್ತೀವಂತ ಆಗ ನೋಡ್ತಾ ಇದ್ದೀರ ನೀವು. ಮಾನ್ಯ ಸಿದ್ದರಾಮಯ್ಯ ಅವರೇ, ನಿಮ್ ಇಲಾಖೆಯಲ್ಲಿ ಇರ್ತಕ್ಕಂತ ಈ ಯೋಜನೆಗೆ ನೀವು ಅಂಗವಿಕಲರು ನೋಡ್ಬೇಡಿ ಅಂತ ಈ ಯೋಜನೆ ಏನಾದ್ರು ಮಡಿಕೊಂಡಿದ್ದೀರ ನೀವು? ಏನಾರ ಗ್ಯಾರಂಟಿ ತಕೊಂಡಿದ್ದೀರ ನೀವು? ದಯವಿಟ್ಟು ಮಹಿಳೆಯರಿಗೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ ಇಲ್ಲಿ. ಆದ್ರೂ ಕೂಡ 30 ಜಿಲ್ಲೆಗಳಿಂದ ಕರ್ನಾಟಕದ 30 ಜಿಲ್ಲೆಗಳಿಂದ ಬಂದಿದ್ದಾರೆ.
30 ಜಿಲ್ಲೆಗಳಿಂದ ಬಂದಿರತಕ್ಕಂತ ಈ ಎಲ್ಲ ವಿಕಲಚೇತನರ ಇಲ್ಲಿ ಇಲ್ಲಿ ಇರ್ತಕ್ಕಂತ ಜಿಲ್ಲಾಧಿಕಾರಿನೂ ಕೂಡ ಇದುವರೆಗೆ ಬಂದ್ ನೋಡ್ಲಿಲ್ಲ. ಮತ್ತೆ ಇವ್ರ ಪಾಡನ್ನ ನಾಯಿ ಪಾಡ್ ತರ ಮಾಡ್ತಾ ಇದ್ದೀರಿ ನೀವು, ಪ್ರಜೆಗಳನ್ನ ಒಂದು ನಾಯಿ ತರ ಕಾಣ್ತಾ ಇದ್ದೀರಿ. ಇದಕ್ಕೆ ನೀವು ದಯವಿಟ್ಟು ಅವಕಾಶ ಕೊಡ್ಬೇಡಿ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಅರೆಬತ್ತೆ ಸೇವೆ ಮಾಡ್ಕೊಂಡು ಇವತ್ತಿಂದಾನೇ ಅರೆಬತ್ತೆ ಸೇವೆ ಮಾಡ್ಕೊಂಡು ನಿಮ್ಮ ಉಪವಾಸ ಸತ್ಯಾಗ್ರಹ ಮಾಡೋವರೆಗೆ ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ನಿಮ್ಮ ಮನೆಗೆ ಎಲ್ಲ ಬಟ್ಟೆಗಳನ್ನ, ನಾವು ಬಟ್ಟೆಗಳಿಗೂ ದುಡ್ಡಿಲ್ಲ ಇವತ್ತು, ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ತಿನ್ನಕ್ ಊಟ ಇಲ್ಲ. ಯಾರೋ ದಾನಿಗಳು ಕೊಟ್ಟಂತ ಇವತ್ತು ಇವಾಗ ಮಾತ್ರ ನಾಷ್ಟ ಮಾಡ್ಕೊಟ್ಟಿದೀವಿ. ಯಾರೋ ದಾನಿಗಳು ನಿಮ್ಮಂತವ್ರು ತಂದ್ಕೊಟ್ಟವ್ರು ಇವತ್ತು ಸ್ವಲ್ಪ ತಿಂಡಿ ತಿಂದಿದೀವಿ ಅಷ್ಟೇ ಹೊರ್ತು ಇವತ್ತು ನಮ್ಗೆ ಹೊಟ್ಟೆ ಹಸ್ಕೊಂಡು ಜೀವನ ಮಾಡ್ಕೊಂಡು ಯುವಜನ ವೇದಿಕೆ ಅಧ್ಯಕ್ಷರು ಬಂದು ನಮ್ಗೆ ಊಟ ಇವತ್ತೊಂದು ಟೈಮು ನೀವೆಲ್ಲ ತಿಂಡಿ ತಿನ್ನಿ, ಹೊಟ್ಟೆ ತುಂಬಾ ತಿಂದ್ರೆ ನಿಮ್ಗೆ ಶಕ್ತಿ ಬರುತ್ತೆ, ಹೋರಾಟ ಮಾಡೋದಕ್ಕೆ ಶಕ್ತಿ ಬರುತ್ತೆ ಅಂತ ನಮ್ನೆಲ್ಲ ಉರಿದಂಬಿಸಿ ಟಿಫನ್ ತಿನ್ಸಿ ಹೋಗಿದ್ದಾರೆ. ದಯವಿಟ್ಟು ಇದು ಮಾಡ್ಕೋಬೇಡಿ. ಮತ್ತೆ ಯಾವ ವಿಕಲಚೇತನರು ಇವತ್ತು ಪ್ರಾಣ ಬಿಡದಂತೆ ಏನಾದ್ರೂ ಇರ್ಬೇಕು ಅಂತಂದ್ರೆ ನೀವು ಖಂಡಿತ ಇಲ್ಲಿ ಬಂದು ನಮ್ಗೆ ಮಾತು ಕೊಡ್ಬೇಕು. ಏನಾದ್ರೂ ಪ್ರಾಣ ಹಾನಿ ಆದ್ರೆ ಯಾವುದೇ ಹೆಣ್ಣು ಮಕ್ಳಿಗಾಲಿ ಗಂಡು ಮಕ್ಳಿಗಾಲಿ ಬಂದಿರ್ತಕ್ಕಂತ ಯಾವುದೇ ವಿಕಲಚೇತನರಿಗೆ ನೋವಾದ್ರೆ ಇದಕ್ಕೆ ನೇರವಾಗಿ ನೀವೇ ಉತ್ತರ ಕೊಡ್ಬೇಕು. ಯಾಕಂದ್ರೆ ನಾವ್ ಈ ದೇಶದ ಪ್ರಜೆಗಳು ಓಟ್ ಹಾಕಿದ್ದೀವಿ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ ಸ್ವಾಮಿ. ದಯವಿಟ್ಟು ನಮ್ಮ ಹತ್ರ ಬಂದು ನಮ್ಗೆ ನಮ್ಮ ಕೋರಿಕೆನ ಈಡೇರಿಸಿ ನಮಗೆ ಒಂದು ಒಳ್ಳೆ ಜೀವನನ ಕೊಡಿ. ನಮ್ಮ ಹೆಂಡತಿ ಮಕ್ಕಳು ಕೂಡ ನಮ್ಮನ್ನ ಕಾಯ್ತಾವ್ರೆ. ನಾವು ಕೂಡ ಹಲವಾರು ರೀತಿಲಿ ಸಾಲಗಳನ್ನ ಕಟ್ಟಬೇಕು. ನೋವು ಅನ್ಭವಿಸ್ತಾ ಇದೀವಿ, ದೇವ್ರು ನೋವು ಅನ್ಭವಿಸ್ತಾ ಇದೀವಿ. ದಯವಿಟ್ಟು ನಮ್ಮ ಏನಾದ್ರೂ ನೀವು ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಕೊಡೋದಾದ್ರೆ ದಯವಿಟ್ಟು ಈ ಮಾತನ್ನ ಕೇಳಿದ ತಕ್ಷಣನೇ ನಮ್ಮ ವಿಕಲಚೇತನರಿಗೆ ಬನ್ನಿ. ಯಾಕಂದ್ರೆ ಇವತ್ತು 25-30 ಕಿಲೋಮೀಟರ್ ಇಂದ ದೇವಸ್ಥಾನದಿಂದ ನಡ್ಕೊ ಬಂದಿದ್ದಾರೆ. ಆ ಗೋಳು ನಿಮ್ಗೆ ತಟ್ಲಿಲ್ವ? ಇನ್ನ ಅಲ್ಲಿ ಎಷ್ಟು ಜನ ನೋಡಿದ್ದಾರೆ. ಆ ವಿಕಲಚೇತನ ನಡೆಯೋ ನೋವುಗಳು ಅಷ್ಟೇ ಅಂತಿಂತ ಶಾಪ ಅಲ್ಲ ಅದು. ಆ ಶಾಪನ ತಪ್ಪಿಸ್ಕೋಬೇಕು ಅಂದ್ರೆ ದಯವಿಟ್ಟು ತಾವು ಕೂಡ್ಲೆ ನಮ್ಮ ವಿಕಲಚೇತನರ ಅಹವಾಲನ್ನ ಸ್ವೀಕರಿಸಿ ನಮ್ಮ ವಿಕಲಚೇತನ ನೋವುಗಳಿಗೆ ಸ್ಪಂದಿಸಿ ಅಂತ ಹೇಳ್ತಾ ತಮ್ಮಲ್ಲೇ ನನಗೆ ಮನವಿ ಮಾಡ್ಕೊತಾ ಇದೀವಿ. ಜೈ ಹಿಂದ್, ಜೈ ಅಂಬೇಡ್ಕರ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಸಮಾನತೆ.